ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ರಕ್ತದಾನ ಶಿಬಿರಗಳು ನಡೀತಾ ಇರುವುದರಿಂದ ರಕ್ತನಿಧಿ ಕೇಂದ್ರಗಳಲ್ಲಿ ರಕ್ತದ ಕೊರತೆಯನ್ನು ನೀಗಿಸಬಹುದು ಅಂತ ಕೊಡಗು ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರಂಬಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ರೋಟರಿ ಮಲ್ಲೇಶ್ವರ ಕ್ಲಬ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ರೋಟರಿ ಭವನದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡೋದರಿಂದ ಆರೋಗ್ಯ ವೃದ್ಧಿಯ ಮೂಲಕ ರಕ್ತದಾನಿಗೆ ಲಾಭವಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಒಬ್ಬ ರೋಗಿಯ ಜೀವ ಉಳಿಸುವಂತೆ ಮನವಿ ಮಾಡಿದರು. ಕೊಡಗು ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಅವಶ್ಯಕತೆ ಇದ್ದು ಪ್ರತಿ ತಿಂಗಳು 500ರಿಂದ 600 ಲೀಟರ್ನಷ್ಟು ರೋಗಿಗಳಿಗೆ ರಕ್ತ ಕೊಡುವ ಅವಶ್ಯಕತೆ ಇರುತ್ತೆ. ಹೆಚ್ಚಾಗಿ ರಕ್ತದಾನ ಶಿಬಿರಗಳು ನಡೀತಾ ಇರೋದರಿಂದ ಅಷ್ಟೇ ಪ್ರಮಾಣದಲ್ಲಿ ರಕ್ತ ಸಂಗ್ರಹವಾಗುತ್ತೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸಲು ಮುಂದೆ ಬರುವಂತೆ ಮನವಿ ಮಾಡಿದರು. ಆ ನಿಟ್ಟಿನಲ್ಲಿ ಸಣ್ಣವರಾದರೂ ಕೂಡ ಆಲೂರು ಸಿದ್ದಾಪುರದಲ್ಲಿ ವರ್ಷಕ್ಕೆ 2ನೇ ಕ್ಯಾಂಪ್ ಮಾಡ್ತಾ ಇರೋದು ವಿಶೇಷ. ಯಾಕೆಂದರೆ ಇದು ಅಭಿನಂದನೆಗಳು. ಈಗ ಮೇಡಮ್ ಹೇಳಿದರು, ನಾವು ಅದನ್ನೇ ಆಗಲೇ ಮಾತಾಡ್ಕೊಂಡ್ವಿ. ವರ್ಷಕ್ಕೆ 2 ಕ್ಯಾಂಪ್ ಇಲ್ಲಿಂದ ಬಂದರೆ ಅನುಕೂಲ. ಅಂದರೆ ಒಂದು 6 ತಿಂಗಳಲ್ಲಿ, ಯಾಕೆಂದರೆ 3 ತಿಂಗಳಿಗೊಮ್ಮೆ ಪ್ರತಿ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡ್ಬೋದು. 3ರಿಂದ 4 ತಿಂಗಳಿಗೊಮ್ಮೆ, ವರ್ಷಕ್ಕೆ 3ರಿಂದ 4 ಬಾರಿ ರಕ್ತದಾನ ಮಾಡ್ಬೋದು. 6 ತಿಂಗಳಿಗೊಮ್ಮೆ ಇಲ್ಲಿ ಇದೇ ಊರಲ್ಲಿ ಆಯೋಜನೆ ಮಾಡಿದ್ರೆ ಇವತ್ತು ಕೊಟ್ಟವರು ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಕೊಡ್ಬೋದು. ಸೊ ಅವ್ರಿಗೆ ಎಲಿಜಿಬಿಲಿಟಿ 3 ತಿಂಗಳಾದಮೇಲೆ ಬರ್ತಿದೆ ರಕ್ತ ಕೊಡಲಿಕ್ಕೆ. ಸೊ ಹಾಗಾಗಿ 2 ಸಲ ಒಂದು ತಿಂಗಳು, ಇದು ಜನವರಿ ತಿಂಗಳಲ್ಲಿ ಒಂದು, ಆಮೇಲೆ ಜುಲೈ ಆಗಸ್ಟಲ್ಲಿ ಒಂದು ವರ್ಷ ಆ ಥರ ಮಾಡಿದರೆ ಒಂದು 6 ತಿಂಗಳಿಗೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ನಾನು ಹೋದ ಕಡೆ ಎಲ್ಲ ಏನು ಹೇಳೋದು ಅಂತಂದರೆ, ಸಾಕಷ್ಟು ಸಂಘ ಸಂಸ್ಥೆಗಳಿವೆ ನಮ್ಮಲ್ಲಿ. ಆದರೆ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಅವರು. ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆದರೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂತಂದರೆ ಇದಕ್ಕೆ ಜನ ಬರೋದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ರಕ್ತದಾನ ಮಾಡಲಿಕ್ಕೆ ಅಂತ ಜನರನ್ನು ಸ್ವಲ್ಪ ಮೋಟಿವೇಟ್ ಮಾಡಬೇಕಾಗ್ತದೆ. ಸುಮ್ಮನೆ ನಾವು ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಬ್ಯಾನರ್ ಹಾಕಿ ಪೇಪರಲ್ಲಿ ಕೊಟ್ಬಿಟ್ರೆ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕಿಬಿಟ್ರೆ ಯಾರೂ ಬರೋಲ್ಲ. ಸೊ ಅದು ಆಗಲೇ ನಿಮಗೆ ಆಯೋಜನೆ ಮಾಡಿದವರಿಗೆಲ್ಲ ಅನುಭವ ಆಗಿರ್ತದೆ. ಯಾಕೆಂದರೆ ಇದಕ್ಕೆ ನಾವು ಮದುವೆಗೆ ಕರೆದಾಗೆ ಕರಿಬೇಕಾಗ್ತದೆ. ಹೋಗಿ ಇಂಡಿವಿಜುವಲ್ ಆಗಿ ಅವ್ರನ್ನ ನಾವು ಕರಿಬೇಕು, ಕಾಂಟ್ಯಾಕ್ಟ್ ಮಾಡಿ ಕರಿಬೇಕಾಗ್ತದೆ. ಇಲ್ಲಾಂದರೆ ಗ್ರೂಪ್ಗಳಲ್ಲಿ ಹಾಕ್ಬಿಟ್ರೆ ಎಲ್ಲರೂ ಒಂದು ಮೆಸೇಜ್ ನೋಡಿರ್ತಾರೆ, ಮೆಸೇಜಲ್ಲಿ ಎಲ್ಲರೂ ತಮ್ಮ ಸ್ವಲ್ಪ ಹಾಕಿರ್ತಾರೆ, ಆದರೆ ಬರೋದಿಲ್ಲ ಯಾರು. ಸೊ ಹಾಗಾಗಿ ಇದೆಲ್ಲ ನಮಗೆ ಸಾಕಷ್ಟು ಅನುಭವ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ಇದನ್ನು ಇಂಥ ಶಿಬಿರಗಳನ್ನು ಆಯೋಜನೆ ಮಾಡೋದಕ್ಕೆ ಸ್ವಲ್ಪ ಶ್ರಮ ವಹಿಸಬೇಕಾಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಪರ್ಣ ಕೃಷ್ಣಾನಂದ್ ಅವರು ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ರೋಟರಿ ಸಂಸ್ಥೆ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವರ್ಷದ ಶುರುವಾಗಿರೋದು ಫಸ್ಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲಡ್ಡನ್ನು ನಾವು ಆರ್ಟಿಫಿಷಿಯಲಿ ತಯಾರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಥರದ ಸಮಸ್ಯೆಗಳಿಗೆ ರಕ್ತವನ್ನು ನೆಸಿಟಿ ಇದೆ. ಯಾಕೆಂದರೆ ಆ ಗ್ರೂಪ್ ಅವರು ಆ ಸಮಯಕ್ಕೆ ಬೇಕಾಗಿರುವಂತಹ ಬ್ಲಡ್ ಸಿಗದೇ ಇದ್ದರೆ ಅನುಭವಿಸೋ ಕಷ್ಟ ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ. ಸೊ ನಾವು ಈ ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪಿಂದ ನಮಗಂದಿದ್ರು ಯಾರಿಗಾದರೂ ನಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇರೋದು. ಇದರಲ್ಲಿ ನಮಗೆ ಯಾವಾಗಲೂ ಇದ್ದಂಗೆ ನಮ್ಮ ರೋಟರಿ ಮಲ್ಲೇಶ್ವರದಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ಅವರು ನಮ್ಮ PHC ಕಡೆಯಿಂದ ಮತ್ತು ನಮ್ಮ ಎಲ್ಲ ಸಮಾಜ ಕಡೆಯಿಂದ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಒಂದು ಕೋರಿಕೆ ಏನಂದರೆ, ಪ್ರತಿ ವರ್ಷವೂ ಒಂದು ಕ್ಯಾಂಪ್ ಆದರೂ ನಮ್ಮ ರೋಟರಿ ಕಡೆಯಿಂದ ಆಗಲೇಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿ, ಲೆಟ್ ಇಟ್ ಬಿ ಎ ಫಿಕ್ಸ್ಡ್ ಪ್ರೋಗ್ರಾಮ್. ವರ್ಷದಲ್ಲಿ 2 ರೌಂಡ್, ಒಂದು ಆ ಕಡೆ ಹಾಸ್ಪಿಟಲ್ ಆಗುತ್ತೆ, ಒಂದು ರೋಟರಿಯಲ್ಲಿ ಮಾಡಿ.
ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ನಾರಾಯಣಸ್ವಾಮಿ, ರೋಟರಿ ಕ್ಲಬ್ ಸಮಾಜ ಸೇವೆಯ ಜೊತೆಗೆ ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ. ನಮ್ಮ ರೋಟರಿ ಸಂಸ್ಥೆಯು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆರೋಗ್ಯ ಇಲಾಖೆಗೆ ಸಹಕರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು. ಮಾಡ್ಕೊಂಡು ಬಂದಿದ್ದೀವಿ. ರಕ್ತದಾನ ಇರ್ಬೋದು, ಪಲ್ಸ್ ಪೋಲಿಯೋ ಇರ್ಬೋದು, ಅದು ಸ್ಕೂಲ್ಗಳು ಇರ್ಬೋದು, ಎಲ್ಲ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ದಿನ ಈ ನನ್ನ ಕ್ಯಾಂಪನ್ನು ಮಾಡಿರೋದ್ರಿಂದ ರಕ್ತ ತುಂಬ ಜನ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರಕ್ತದ ಕೊರತೆ ಇರುವುದರಿಂದ ಬಂದು ಆವಾಗಿ ಹೊರಗಡೆಕೊಂಡು ರಕ್ತದಾನ ಕೊಟ್ಟು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ. ಕಾರ್ಯಕ್ರಮದಲ್ಲಿ ರೋಟರಿ ವಲಯ ಸೇನಾನಿ ಎಎಸ್ ರಾಮಣ್ಣ, ರೋಟರಿ ಕ್ಲಬ್ ಕಾರ್ಯದರ್ಶಿ ಕಿರಣ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರವೀಣ್ ಕುಮಾರ್, ರೋಟರಿ ಕ್ಲಬ್ನ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು.